ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಕಾವೇರಿ ನೀರಿಗಾಗಿ ಕಳ್ಳಾಟವಾಡ್ತಾ ಇದೆಯಾ ತಮಿಳುನಾಡು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪಡ್ಕೊಳ್ಳೋದಕ್ಕೆ ತಮಿಳುನಾಡು ಈಗ ಕಳ್ಳಾಟ ಆಡ್ತಾ ಇದೆಯಾ? ತಮಿಳು ನೆಲದಲ್ಲೇ ಕಾಂಗ್ರೆಸ್ನ ಶಾಸಕ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಈ ಸ್ಫೋಟಕ ವಿಡಿಯೋದಲ್ಲಿ ಇರೋದಾದ್ರೂ ಏನು ಗೊತ್ತಾ? ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡಿನ ಕಳ್ಳಾಟ ಬಯಲಾಗಿದೆ. ವ್ಯರ್ಥವಾಗಿ ಸಮುದ್ರ ಸೇರುವಂತಹ ನೀರಿನ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡಿ ಗಣಿಗ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಚಿದಂಬರಂ ಬಳಿ ಹರಿತಾ ಇರುವಂತಹ ನೀರಿನ ದೃಶ್ಯ ಚಿತ್ರೀಕರಣ ಮಾಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ದಿನಕ್ಕೆ 3500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆದೇಶ ಕೊಟ್ಟಿದೆ. ಈಗ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ರಾಜ್ಯಕ್ಕೆ ಮನವಿ ಮಾಡಿದ್ದಾರೆ. ಮಂಡ್ಯ ಕಾವೇರಿ ನದಿ ಪಾತ್ರದ ರೈತರಿಗೆ ನೀರಿನ ಕೊರತೆ ಉಂಟಾಗ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ ಕೂಡ ಇದೆ. ತತ್ವಾರ ಎದುರಾಗ್ತಾ ಇದೆ ಅಂತ ಶಾಸಕರು ಹೇಳಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನಿಂದ ತಗಾದೆ ತೆಗೆಯಲಾಗ್ತಾ ಇದೆ. ಮೇಕೆದಾಟು ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ. ಮೆಟ್ಟೂರು ಡ್ಯಾಮ್ ಕೆಳಗೆ ಮತ್ತೊಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಿ. ಕನ್ನಡಿಗರಿಗೆ ಮಾರಕವಾಗುವ ನಿರ್ಧಾರವನ್ನು ಕೈಬಿಡಲಿ. ಕನ್ನಡಿಗರಿಗೆ ಧಕ್ಕೆಯಾಗುವ ನಿರ್ಧಾರವನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಬಾರದು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಬಾರದು ಅಂತ ಗಣಿಗ ರವಿಯವರು ಆಗ್ರಹ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಾವೇ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಯಾವ ರೀತಿಯಾಗಿ ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ, ಯಾವ ರೀತಿಯಾಗಿ ನೀರು ಪೋಲಾಗ್ತಾ ಇದೆ. ಆದರೆ ನೀರಿಗೋಸ್ಕರ ಹೇಗೆ ತಮಿಳುನಾಡು ಕಳ್ಳಾಟವನ್ನು ಆಡ್ತಾ ಇದೆ, ಇದನ್ನು ಅವರು ಬಯಲಿಗೆಳೆದಿದ್ದಾರೆ. ಕಾವೇರಿ ನದಿ ಏನು ಕಡಲೂರಿಗೆ ಸಮುದ್ರ ಸೇರ್ತದೆ, ಆ ಜಾಗದ ಹತ್ರ ನಿಂತಿದ್ದೀವಿ. ಇದು ತೋರ್ಸಪ್ಪ ಆ ಕಡೆಗೆ. ಇದು ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂತ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳಿತಾ ಇದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗ್ ಹೋಗ್ತಾ ಇದೆ. ಮೇಕೆದಾಟು ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗ್ಬೇಕು ಅಂದ್ರೆ, ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನ ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ, ಬಿರು ಬೇಸಿಗೆ ನಾವು ಬಡ್ಕೊಂತ ಇದೀವಿ, ಕುಡಿಯಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇದು ಸಮುದ್ರಕ್ಕೆ ನೋಡಿ ಹೆಂಗ್ ಬಿಡ್ತಾವ್ರೆ. ಅವ್ರಿಗೂ ತಡ್ಕೊಳಕ್, ಇದನ್ನ ತಡೆಯಕ್ಕೂ ಇಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ನಮ್ಮ ಕಾವೇರಿ ನೀರು ಈ ರೀತಿ ಹರಿದು ಕಡಲೂರು, ಇಲ್ಲಿಂದ ಕಡಲೂರು ಇರೋದು 50 ಕಿಲೋಮೀಟರ್, ಇನ್ನು 60 ಕಿಲೋಮೀಟರ್ ಹೋದ್ರೆ ಸಮುದ್ರಕ್ಕೆ ಸೇರ್ತದೆ ಕಾವೇರಿ. ಇಷ್ಟು ನೀರು ಪೋಲಾಗಿ ಹೋಗ್ತಾ ಇದೆ. ನಾವು ಬೆಳೆ ಇಲ್ಲ, ಕಬ್ಬು ಬೆಳೆ ಇಲ್ಲ ಅಂತ ಅಳ್ತಾ ಇದೀವಿ. ಇದನ್ನ ತಡೆಗಟ್ಟಬೇಕಾದ್ರೆ ನಮ್ದು ಮೇಕೆದಾಟು ಡ್ಯಾಮ್ ಆಗ್ಲೇಬೇಕು. ಜೈ ಮೇಕೆದಾಟು. ಈಗ ತಮಿಳುನಾಡಿನ ಚಿದಂಬರಂ ಹತ್ರ 2 ಕಿಲೋಮೀಟರ್ ಅಲ್ಲಿ ಕಾವೇರಿ ನದಿ ಏನು ಕಡಲೂರಿಗೆ ಸಮುದ್ರ ಸೇರ್ತದೆ, ಆ ಜಾಗದ ಹತ್ರ ನಿಂತಿದ್ದೀವಿ. ಇದು ತೋರ್ಸಪ್ಪ ಆ ಕಡೆಗೆ. ಇದು ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂತ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳಿತಾ ಇದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗ್ ಹೋಗ್ತಾ ಇದೆ. ಮೇಕೆದಾಟು ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗ್ಬೇಕು ಅಂದ್ರೆ, ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನ ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ, ಬಿರು ಬೇಸಿಗೆ ನಾವು ಬಡ್ಕೊಂತ ಇದೀವಿ, ಕುಡಿಯಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇದು ಸಮುದ್ರಕ್ಕೆ ನೋಡಿ ಹೆಂಗ್ ಬಿಡ್ತಾವ್ರೆ. ಅವ್ರಿಗೂ ತಡ್ಕೊಳಕ್, ಇದನ್ನ ತಡೆಯಕ್ಕೂ ಇಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ನಮ್ಮ ಕಾವೇರಿ ನೀರು ಈ ರೀತಿ ಹರಿದು ಕಡಲೂರು, ಇಲ್ಲಿಂದ ಕಡಲೂರು ಇರೋದು 50 ಕಿಲೋಮೀಟರ್, ಇನ್ನು 60 ಕಿಲೋಮೀಟರ್ ಹೋದ್ರೆ ಸಮುದ್ರಕ್ಕೆ ಸೇರ್ತದೆ ಕಾವೇರಿ. ಇಷ್ಟು ನೀರು ಪೋಲಾಗಿ ಹೋಗ್ತಾ ಇದೆ. ನಾವು ಬೆಳೆ ಇಲ್ಲ, ಕಬ್ಬು ಬೆಳೆ ಇಲ್ಲ ಅಂತ ಅಳ್ತಾ ಇದೀವಿ. ಇದನ್ನ